व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लानश्रीरमृतविशतेरंशभिप्लावयन् मामाविर्भूयादनघमहिमा मानसे वागधीशः नमस्ते प्राणेश प्रणतविभुवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सूर्यगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशमन्दे भवग्नं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 88ನೆಯ ಪ್ರವಚನ. ಅನೇಕ ಪ್ರಕಾರದ ಬ್ರಾಹ್ಮಣರ ಧರ್ಮಗಳನ್ನು ಲಕ್ಷಣಗಳನ್ನು ಹೇಳುತ್ತಾ ಕೊನೆಗೆ ಭೀಷ್ಮರು ಒಳ್ಳೆಯ ಯೋಗ್ಯನಾದ ಬ್ರಾಹ್ಮಣ ಅವನು ಹೇಗಿರುತ್ತಾನೆ, ಅವನ ಲಕ್ಷಣಗಳು ಹೇಗೆ, ಅವನೇನು ನಡೆಸಬೇಕು, ತ್ರಿಕರ್ಮದ ಬಗ್ಗೆ ಕಳೆದ ಬಾರಿ ನಾನು ಸೂಚನೆ ಕೊಟ್ಟಿದ್ರೆ ಭೀಷ್ಮರು ಇನ್ನೂ ಅನೇಕ ಆತನ ವಿಶೇಷವಾದ ಮೌಲ್ಯಗಳ ಜೊತೆಯಲ್ಲಿ ಹೇಳುತ್ತಾರೆ. ಯಜ್ಞ ಶ್ರುತಂ ಅಪೈಶೂನ್ಯಂ ಅಹಿಂಸಾ ಅತಿಥಿ ಪೂಜನಂ. ಮುಖ್ಯವಾಗಿ ಪ್ರಧಾನವಾಗಿ ಎಲ್ಲ ಕರ್ಮಗಳು ಸಹ ಯಜ್ಞ ಪ್ರಧಾನವಾಗಿರಬೇಕು. ಎಲ್ಲವೂ ಭಗವದ್ ಆರಾಧನೆಯ ನೆಲೆಯಲ್ಲಿ ಅಗ್ನಿಮುಖ ಆಗಿರಲಿ ಅಥವಾ ವ್ಯಕ್ತಿಯ ನೆಲೆಯಲ್ಲಿ ಆಗಿರಲಿ ಪಂಚಯಜ್ಞಗಳಂತೆ. ಅದರೊಟ್ಟಿಗೆ ಮುಖ್ಯವಾಗಿ ಅಧ್ಯಯನ, ನಿರಂತರವಾಗಿ ವೇದ ಚಿಂತನೆ, ಮತ್ತೆ 10 ಜನರ ಜೊತೆಯಲ್ಲಿ ಪಟ್ಟಾಂಗ, ಹರಟೆ, ಮಾತುಕತೆ, ಚಾಡಿ, ತರಲೆ ಇವೆಲ್ಲ ಇರಲಿಕ್ಕಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅದು ಬ್ರಾಹ್ಮಣರಿಗೆ ಹೇಳಿಸಿದ್ದಲ್ಲ ಅಂತ. ಅತಿಥಿಗಳ ಸತ್ಕಾರ, ಚಾಡಿ ಅಥವಾ ಈ ನಿಮೋನಿಯಾದಂತಹ ಮಾತು, ಪಟ್ಟಾಂಗ ಇವೆಲ್ಲ ಒಂದು ರೀತಿಯಿಂದ ಹಿಂಸೆ ಆಗತ್ತೆ ಅಂತ ವ್ಯಕ್ತಿಗೆ. ಹಾಗಾಗಿ ಅದನ್ನೆಲ್ಲ ತೊರೆದು ಬಹಳ ಎತ್ತರದಲ್ಲಿ ವಿಶೇಷವಾಗಿ ಭಗವಂತನ ಚಿಂತನೆಯಲ್ಲಿ ದಮಃ ಸತ್ಯಂ, ಒಳ್ಳೆಯ ಶಾಸ್ತ್ರೀಯವಾದಂತಹ ನಡೆ, ಇಂದ್ರಿಯಗಳ ನಿಯಂತ್ರಣ ಅಂದರೆ ಚಾಪಲ ಇಲ್ಲದ ಬದುಕು, ಮತ್ತೆ ತಪೋದಾನಂ, ನಿರಂತರವಾದ ಕಾಯಿಕವಾದ ವ್ರತ ನಿಯಮಗಳು, ಅವುಗಳ ಜೊತೆಯಲ್ಲಿ ಏಕಾದಶಿಯಾದ ಉಪವಾಸಗಳು, ಇವೆಲ್ಲ ಏತದ್ದು ಬ್ರಾಹ್ಮಣ ಲಕ್ಷಣ ಮತ್ತು ಇದು ಬ್ರಾಹ್ಮಣರ ಲಕ್ಷಣ ಅಂತ ಹೇಳಿ ಒಂದು ದೃಷ್ಟಿಯಿಂದ ಯಜ್ಞ ಶ್ರುತಂ ಅಪೈಶೂನ್ಯಂ ಅಹಿಂಸಾ ಅತಿಥಿ ಪೂಜನಂ ದಮಃ ಸತ್ಯಂ ತಪಃ ದಾನಂ ಅನ್ನುವುದಾಗಿ 9 ಮುಖಗಳಿಂದ ಆತನ ಎತ್ತರತನವನ್ನು ಗುರುತಿಸ್ತಾರೆ. ಧರ್ಮರಾಜ ಎಂದು ಹೇಳಿದ್ರು ಮತ್ತೊಮ್ಮೆ ಭೀಷ್ಮನ ಹತ್ರ ಸ್ಪಷ್ಟತೆಗಾಗಿ ಮತ್ತೆ ಕೇಳುತ್ತಾನೆ. ವಾಸ್ತವವಾಗಿ ಕೇಶಾಂ ಪ್ರಭವತೆ ರಾಜ ವಿತ್ತಸ್ಯ ಭರತರ್ಷಭ. ಎಂಥ ಜನರ ದುಡ್ಡಿಗೆ ರಾಜ ಒಡೆಯನಾಗ್ತಾನೆ ಅಂದ್ರೆ ದಂಡ ಹಾಕುವುದಾದ್ರೆ, ಕರ ಹಾಕುವುದಾದರೂ ಯಾರ ಸೊತ್ತನ್ನು ರಾಜ ಪಡೆಯಬಹುದು ಅನ್ನುವ ಲೆಕ್ಕದಲ್ಲಿ. ಯಾಕೆಂದ್ರೆ ಬ್ರಹ್ಮಸ್ವದ ಬಗ್ಗೆ ಕಳೆದ ಬಾರಿ ಹೇಳಿದ್ದಾನವನು ತಪ್ಪು ಅಂತ. ಮತ್ತೆ ರಾಜ ಇರಬೇಕಲ್ಲ, ಅವನ ರಾಜ್ಯಭಾರ ಆಗಬೇಕಲ್ಲ. ಹಾಗಾಗಿ ನಾನು ಅದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಳ್ಳಬೇಕು, ಕಯಾ ವೃತ್ಯಾಚ ವೃತ್ತೇತ, ನನ್ನ ವೃತ್ತಿ ಏನಾಗ, ಯಾರ ಸಂಪತ್ತು ಪಡೀಲಿ ಅಂತ ಭೀಷ್ಮರು ಹಿಂದೆ ಹೇಳಿದ ಮಾತೆ ಹೇಳ್ತಾರೆ. ಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮಿ ರಾಜ ಇತಿ ವೈದಿಕ ವೇದೋಕ್ತವಾದಂತಹ ಧರ್ಮ ಅದು. ರಾಜನಿಗೆ ಸಂಪತ್ತು ಎಲ್ಲಿಂದ, ಸಂಪತ್ತಿನ ಮೂಲ ಯಾವುದು ಕೇಳಿದ್ರೆ ಬ್ರಾಹ್ಮಣೇತರರ ದುಡ್ಡನ್ನು ಆತ ಪಡೀಲಿಕ್ಕೆ ಉಂಟು ಅನೇಕ ರೀತಿಯಲ್ಲಿ ಎನ್ನುವುದು ಸತ್ಯ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಬ್ರಾಹ್ಮಣರದ್ದು ಈಗ ಹೇಳಿದ್ದಲ್ಲ ಎಷ್ಟೋ ಲಕ್ಷಣಗಳನ್ನು ಕೊಡೋ ಮೂಲಕ. ಆದ್ರಿಂದ ಬ್ರಾಹ್ಮಣರದ್ದು ಸಂಪಾದನೆ ಪಡೀಲಿಕ್ಕುಂಟು. ಯಾವಾಗ ಅವನು ಬ್ರಾಹ್ಮಣಾಶ್ಚ ವಿಕರ್ಮಸ್ಥಾಹ ಅಂತ, ಅವನು ವೇದ ವಿರುದ್ಧ ಕರ್ಮವನ್ನು
ತನ್ನ ಧರ್ಮಕ್ಕೆ ವಿರುದ್ಧವಾದಂತಹ ಕರ್ಮವನ್ನು ನಡೆಸ್ತಾ ಇದ್ರೆ, ಸಮಾಜ ವಿರುದ್ಧವಾದ ಕರ್ಮಗಳನ್ನು, ಅಪರಾಧಗಳನ್ನು ನಡೆಸ್ತಾ ಇದ್ರೆ, ಇಂತಹ ಸಂದರ್ಭದಲ್ಲಿ ಬ್ರಹ್ಮಜಾತಿ ಸಂಪನ್ನನಾಗಿದ್ರು ಅಥವಾ ಬ್ರಾಹ್ಮಣ ಆಗಿದ್ರು ವೇದಾಧ್ಯಯನ ನಡೆಸಿಕೊಡ್ತಾ ಇದ್ರು, ವಿಕರ್ಮವನ್ನು ನಡೆಸಿಕೊಡುವ ಮೂಲಕ ಅವನು ಕಳೆದ ಬಾರಿ ವೈಶ್ಯ ಬ್ರಾಹ್ಮಣ, ಶೂದ್ರ ಬ್ರಾಹ್ಮಣ, ಬ್ರಾಹ್ಮಣ ಚಂಡಾಲ ಇವರನ್ನೆಲ್ಲ ಗುರುತಿಸಿದ್ದಾನೆ ವ್ಯಾಸರು ಹೇಳಿ ವಿಶೇಷವಾದಂತಹ ಭೀಷ್ಮರ ಚಿಂತನೆಯಲ್ಲಿ ಧರ್ಮರಾಜನಿಗೆ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಇದನ್ನು ಹಿಂದಿನ ಮಾತುಗಳನ್ನು ಮಗದೊಮ್ಮೆ ನೆನಪಿಸಿಕೊಡ್ತಾನೆ. ಇಲ್ಲಿ ಪ್ರಾಚೀನವಾದಂತಹ ಹೊತ್ತಗೆಗಳಲ್ಲೂ ಎರಡೆರಡು ಬಾರಿ ಚಿಂತನೆಗಳು ಬಂದಾಗಿ ಉಂಟು. ಯಾಕೆಂದ್ರೆ ಅವನು ಹೊಸ ವಿಶೇಷಾಂಶವನ್ನು ಕೇಳಿದ್ರಿಂದ ಮತ್ತೊಮ್ಮೆ ಹೇಳುತ್ತಾ, ರಾಜ ಅವರ ಊರಿನಲ್ಲಿ ಒಬ್ಬ ತಿಳಿದವ, ಅವನು ಕಳ್ಳನಾಗಿ ಬಿಟ್ಟರೆ ಅವನೆಷ್ಟು ದುಃಖ ಪಡುತ್ತಾನೆ. ಅದಕ್ಕೆ ರಾಜನೇ ನಿಜವಾಗಿ ಕಾರಣ ಅಂತ ಅಪರಾಧ ಪ್ರಜ್ಞೆಯಿಂದ ಅವನಿಗೆ ವೃತ್ತಿಯನ್ನು ಕಲ್ಪಿಸ್ತಾನೆ ಅಂತ ಹೇಳಿ ಕಲ್ಪಿಸಬೇಕು. ಓದಿದವನಿಗೆ ವೃತ್ತಿ ಇಲ್ಲದಿದ್ದು ಅವ ಸಮಾಜ ಬಾಹಿರವಾದ ಕೆಲಸದಲ್ಲಿ ತೊಡಗಿದ್ರೆ ಅದು ರಾಜಗಾಮಿ ಆಗ್ತದ ಅಪರಾಧ. ಆದ್ರಿಂದ ರಾಜನೇ ಅವನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದರ ಮುಂದುವರಿಕೆಯಾಗಿ ಮತ್ತೆ ಭೀಷ್ಮದಕ್ಕೊಂದು ಕಥೆ ಹೇಳುತ್ತಾನೆ. ಅಂತಹ ರಾಜ್ಯದಲ್ಲಿ ರಾಜನಿಗೆ ತಿಳಿದ ಹಾಗೆ ಒಬ್ಬ ಒಳ್ಳೆಯವ, ಬ್ರಹ್ಮಜ್ಞಾನಿಯಾದವ, ಆಗಲು ಯೋಗ್ಯನಾದವ ಆತ ಬದುಕಿಗೋಸ್ಕರ ಕಳ್ಳತನವನ್ನೆಲ್ಲ ನಡೆಸ್ತಾ ಇದ್ರೆ, ಅವಿಶಸ್ತ ವಿಮಾತ್ಮಾನಂ ಮನ್ಯಂತೆ ತೇನ ಕರ್ಮಣ, ರಾಜರು ತಾವು ಪಾಪಿಗಳು ಅಂತ ತಿಳ್ಕೊಳ್ಳುತ್ತಾರೆ, ನತದೃಷ್ಟರು ಅಂತ ಯೋಚನೆ ಮಾಡಿಕೊಳ್ಳುತ್ತಾರೆ, ನಾವು ಶಾಪಗ್ರಸ್ತರು ಜನ ಅಂತ ಅವರು ಅನಿಸಿಕೊಳ್ಳುತ್ತಾರೆ. ಆ ಒಬ್ಬ ತಮ್ಮ ಸರಹದ್ದಿನಲ್ಲಿ, ತಮ್ಮ ಕಣ್ಗಾಪಿನಲ್ಲಿ, ತಮ್ಮ ರಾಜ್ಯದಲ್ಲಿ ಒಬ್ಬ ತಿಳಿದವ ಅವನು ಅನ್ಯಾಯ ಮಾರ್ಗದಿಂದ ಬದುಕ್ತಾನೆ ಅಂದರೆ ರಾಜ ಅದು ತನ್ನ ಪ್ರಾರಬ್ಧ ಅಂತ ಹೇಳಿಕೊಳ್ಳುತ್ತಾನೆ. ಯಾಕೆ ನನ್ನ ಪ್ರಜೆ ಅಲ್ವಾ ಅಂತ ನೋಡಿ. ಆದ್ರಿಂದ ರಾಜ ಅವನಿಗೆ ವೃತ್ತಿಯನ್ನು ಕಲ್ಪಿಸಬೇಕು. ಕಲ್ಪಿಸಿದರೂ ಅವನು ತನ್ನ ಸಹಜ ಗುಣ ಅಂತ ಹೇಳಿಕೊಂಡು ತಪ್ಪ ಮಾಡ್ತಾನೆ ಅಂತಾರೆ, ಅವನನ್ನು ಹೊರಹಾಕಬೇಕೆನ್ನುವಷ್ಟರ ಮಟ್ಟಿಗೆ ಭೀಷ್ಮರು ಹೇಳಿದ್ರು. ರಾಜರು ಬಹಳ ಕಷ್ಟಪಡ್ತಿದ್ರಂತೆ ಇಂತಹ ಅಪಚಾರಗಳನ್ನು ದೇಶದಲ್ಲಿ ನೋಡಿ. ತಸ್ಮಾತ್ ರಾಜರ್ಷಯ ಸರ್ವೇ ಬ್ರಾಹ್ಮಣನ್ ಅನ್ನುವಪಾಲಯನ್. ಅದರಿಂದ ಭೀಷ್ಮರು ಹೇಳ್ತಾರೆ, ಹಿಂದೆ ದೊಡ್ಡ ದೊಡ್ಡ ರಾಜರೆಲ್ಲ ಚೆನ್ನಾಗಿ ತಿಳಿದವರನ್ನು, ಬ್ರಾಹ್ಮಣರನ್ನು, ಬ್ರಹ್ಮಜ್ಞಾನಿಗಳನ್ನು, ಬ್ರಹ್ಮ ಕುಲೋದ್ಭವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರು, ಅಪಚಾರ ಆಗದಂತೆ. ಇವತ್ತು ಮತ್ತೆ ಭೀಷ್ಮ ಧರ್ಮರಾಜನಿಗೆ ವಿಪ್ರ ಮಹಾತ್ಮೆಯನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಬೇಕಾದಷ್ಟು ಕಡೆ ಇಂತಹ ಚಿಂತನೆಗಳು ಬಂದಿವೆ. ಪುರಾಣಕಾರರಂತೂ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಇದರ ಅನುಸಂಧಾನವನ್ನು ಮಾಡಿದ್ದಾರೆ. ಬಹಳ ಹಿಂದಿನ ಒಂದು ಘಟನೆ, ಸೂರ್ಯದೇವನ ಮಗನಾದ ಅಶ್ವಿನಿ ಕುಮಾರರ ಒಂದು ಅಪಚಾರಗಳಿಂದಾದಂತಹ ಒಂದು ಘಟನೆಗಳು. ಅವರೊಂದು ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಮಗುವನ್ನು ಕೊಟ್ಟು ಬಿಡ್ತಾರೆ ಅಶ್ವಿನಿ ದೇವತೆಗಳು. ಇದರಿಂದ ಆ ಬ್ರಾಹ್ಮಣಿ ತನ್ನ ಗಂಡನಿಗೆ ಹೋಗಿ ಹೇಳುತ್ತಾಳೆ, ನಾನು ದೈವ ಬಲಾತ್ಕಾರದಲ್ಲಿ ಒಳಹಾಗಿ ಹೋದೆ ಅಂತ. ಆತ ಆಕೆಯನ್ನು ಬಿಟ್ಟು ಹೋಗ್ತಾನೆ, ತಪಸ್ಸಿಗೆ ಹೋಗ್ತಾನೆ. ಕೃಷ್ಣನ ತಪಸ್ಸಿನಿಂದಾಗಿ ಮತ್ತೆ ಆತ ಪಿತೃಕನ್ಯೆಯನ್ನು ಮದುವೆಯಾಗಿ ಮಗನನ್ನು ಪಡಿತಾನೆ ಎಲ್ಲ. ಅಂತಹ ಸಂದರ್ಭದಲ್ಲಿ ಆತ ಹುಟ್ಟಿ ಬಂದವ ಶಾಪ ಕೊಡುತ್ತಾನೆ ಅಶ್ವಿನಿಗಳಿಗೆಲ್ಲ, ರೋಗಿಗಳಾಗಲಿಕ್ಕೆಲ್ಲ, ಯಜ್ಞಭಾಗಿ ಇಲ್ಲಾಗಲಿಕ್ಕೆಲ್ಲ ಹೇಳಿದ ಶಾಪ ಅಲ್ಲೇ ಬರೋದು. ಮತ್ತೆ ಸೂರ್ಯ ಅವರನ್ನು ಪ್ರಾರ್ಥನೆ ಮಾಡಿ ವಿಪ್ರರೆಷ್ಟು ಎತ್ತರದಲ್ಲಿದ್ದಾರೆ ಅಂತ ತಿಳಿಸಿಕೊಟ್ಟು ಭಗವಂತನ ಮೂರ್ತಿ ವಿಶೇಷವರು ಅಂತ ಹೇಳುತ್ತಾ ಅಪರಾಧವನ್ನು ಮನ್ನಿಸಲು ಹೇಳಿ ಮತ್ತೆ ಶಾಪ ಮೋಚನೆ ಆಗುತ್ತೆ ಅಂತ ಪುರಾಣಕಾರರು ಬಹಳ ಸುಂದರವಾದ ಚರಿತ್ರೆಯನ್ನು ಉಲ್ಲೇಖ ಮಾಡುತ್ತೆ. ಇಂಥ ಅನೇಕ ಚರಿತ್ರೆಗಳು. ಹಾಗಾಗಿ ಇಲ್ಲಿ ಭೀಷ್ಮರೊಂದು ಕತೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಕತೆ, ಕೇಳಬೇಕಾದ್ದು. ಕೇಕೆಯಾನಾಂ ಅಧಿಪತಿಂ ರಕ್ಷಃ ಜಗ್ರಾಹ ದಾರುಣಂ. ಹಿಂದೊಮ್ಮೆ ನಡೆದ ಘಟನೆ ಹೀಗಿತ್ತು ಅಂತ ಹೇಳ್ತಾರೆ. ಒಂದು ರಾಕ್ಷಸ ಭೀಕರನಾದವ ಅವ ಕೇಕೆಯ ಅರಸನನ್ನು ಹಿಡಿದುಬಿಟ್ಟ ಅಂತ ಹೇಳ್ತಾನೆ. ಹಿಡಿದುಬಿಟ್ಟ ಅಂದ್ರೆ ಅವನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವನೊಳಗೆ ಹೋಗುದು,
ರಾಕ್ಷಸ ಪ್ರವೇಶ. ಆದ್ರೆ ಇವನು ಬಹಳ ಚೆನ್ನಾಗಿದ್ದಾನೆ. ಕಾಡಿನಲ್ಲಿ ಆದ ಘಟನೆ ಇದು. ಒಳ್ಳೆ ವ್ಯಕ್ತಿ ರಾಜ, ಕಮ್ಮಿ ಇಲ್ಲವ, ಬಹಳ ಎತ್ತರದಲ್ಲಿದ್ದಾನೆ. ಸ್ವಾಧ್ಯಾಯೇನ ಅನ್ವಿತಂ ರಾಜನ್ ಅರಣ್ಯೇ ಸಂಶಿತ ವ್ರತಂ. ವ್ರತ ನಿಯಮಗಳನ್ನು ಮಾಡುವ, ಅಧ್ಯಯನ ಮಾಡಿದವ ಚೆನ್ನಾಗಿ, ಅದರ ಪ್ರಕಾರ ನಡೀತಾ ಇದ್ದಾನಂತ ರಾಜನನ್ನು ಒಬ್ಬ ರಾಕ್ಷಸ ತನ್ನ ಪ್ರವೇಶದಿಂದ ಆವೇಶದಿಂದ ತನ್ನ ಕಂಟ್ರೋಲ್ ಅಲ್ಲಿ ವಶದಲ್ಲಿ ತರಲಿಕ್ಕೋಸ್ಕರ ಪ್ರಯತ್ನಿಸ್ತಾನೆ. ಆಗ ರಾಜ ಮಾತಾಡ್ತಾನೆ, ಕೇಕೆಯ ಮಾತಾಡ್ತಾನೆ, ಬಹಳ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಸಂಗತಿಗಳನ್ನು ಹೇಳುತ್ತಾನೆ. ನಮೇಸ್ತೇನಃ ಜನಪದೇ ನ ಕದರಿಯಃ ನ ಮದ್ಯಪಃ ನಾಹಿತಾಗ್ನಿ ನಾಯಜ್ಜುವಾ ಮಾ ಮಮಾಂತರ ಆವಿಷ. ಇದು ಕೊನೆಯ ಚರಣ. ಮಾ ಮಮಾಂತರ ಆವಿಷ. ಮಾ ಅಂದ್ರೆ ಬೇಡ, ಮಮ ಅಂದ್ರೆ ನನ್ನ, ಅಂತರಮ್ಮ ಒಳಗೆ, ಆವಿಷ ಅಂದ್ರೆ ಮಾ ಆವಿಷ ಪ್ರವೇಶ ಮಾಡಬೇಡ. ಓ ರಾಕ್ಷಸ ನನ್ನೊಳಗೆ ನೀನು ಪ್ರವೇಶಗೈಯದಿರು, ನನ್ನನ್ನು ಹಾಳು ಮಾಡದಿರು. ಈಗ ರಾಕ್ಷಸನಿಗೆ ಬೋಧೆ ಮಾಡ್ತಾ ಇದ್ದಾನೆ. ಯಾಕೆ ಮಾಡಬಾರದು ನಿನ್ನನ್ನು ಕೇಳಿದ್ರೆ ಅವ ಹೇಳ್ತಾನೆ, ನಮೇಸ್ತೇನಃ ಜನಪದೆ, ನನ್ನ ಪ್ರಜಾಕೋಟಿಯಲ್ಲಿ ಕಳ್ಳ ಇಲ್ಲ. ಆಯ್ತಾ ನೋಡಿ, ಎಷ್ಟು ಪ್ರಾಮಾಣಿಕವಾದ ಬದುಕು ನೋಡಿ. ಒಬ್ಬರ ಸೊತ್ತು ನಾನು ಪಡೆಯುವುದಿಲ್ಲ, ನನಗೆ ಬೇಡ ಅನ್ನೋ ನೆಲೆಯಲ್ಲಿ ಪ್ರತಿಯೊಬ್ಬ ಬದುಕಿದಾಗ ರಾಜ್ಯ ಎಷ್ಟು ಹಸನಾಗುತ್ತೆ. ಈಗ ಅದರಿಂದ ಚಾಲೆಂಜ್ ಮಾಡ್ತಾನೆ, ನಾನು ರಕ್ಕಸರ ಬಾಧೆಗೆ ಒಳಗಾಡದಾನೆ ಅಂತ ಯೋಗ್ಯತೆಯವನಲ್ಲ ಯಾಕೆಂದ್ರೆ ನನ್ನ ಊರಿನಲ್ಲಿ ಕಳ್ಳ ಇಲ್ಲ ಹೇಳುದು. ನ ಕದರ್ಯ ನ ಮದ್ಯಪ, ಕೆಟ್ಟ ಕೆಲಸದವನು ಇಲ್ಲ, ಅಯ್ಯೋ ಪಾಪ ಅಂತ ಅನಿಸಿಕೊಳ್ಳುವಂತ ಏನು ಮಾಡಿಕೊಂಡವನು ಇಲ್ಲ, ಕುಡಿಯುವವನು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾವೇನು ದೂಷಣೆ ಮಾಡಬಹುದಾ? ರಾಕ್ಷಸ ಬಾಧೆ ಬಾರದೇ ಇರಲಿಕ್ಕೆ ನಮ್ಮಲ್ಲಿ ಇರತಕ್ಕಂತಹ ಒಂದು ವಿಶೇಷತೆ, ದೊಡ್ಡ ಸ್ಥಿತಿಯನ್ನು ಕೇಳಿದ್ರೆ ನಾವು ಕುಡಿಯುವುದಿಲ್ಲ ಹೇಳೋದು. ರಾಜ ಹೇಳ್ತಾರೆ, ನನ್ನ ಊರಿನಲ್ಲಿ ಕುಡಿಯುವವರಿಲ್ಲ. ಏನ್ ರಾಕ್ಷಸ ನೀ ಬರ್ತೀವಿ? ನಾಹಿತಾಗ್ನಿ, ಯಾರೊಬ್ಬನು ಅಗ್ನಿ ಕಾರ್ಯದಲ್ಲಿ ಅಗ್ನಿ ಮಾಧ್ಯಮದಲ್ಲಿ ಭಗವದ್ ಆರಾಧನೆಯನ್ನು ಮಾಡುವವರಿಲ್ಲ ಅಂತಿಲ್ಲ. ಬೆಳಿಗ್ಗೆ ಸಾಯಂ ಪ್ರಾತರ್ ಅಗ್ನಿಹೋತ್ರಂಜುಹೋತಿ ಅಂತ. ಮತ್ತೆ ಯಾವುದೇ ರೀತಿಯಾದ ಹೋಮ ಹವನ ಮಾಡದಿರುವವರು ಇಲ್ಲ. ದೇವತಾ ಸಮಾರಾಧನೆ ನಾಯಜ್ವ, ಅದು ಏನದು? ದಕ್ಷಿಣ ಸಮವಾಗಿ ಕೊಟ್ಟುಕೊಂಡು, ದಕ್ಷಿಣ ಇಲ್ಲದ ಯಜ್ಞ ಮಾಡಿಸುವುದಲ್ಲ, ಅದು ಕಡಿಮೆ ಕೊಟ್ಟಲ್ಲ, ಬೇಕಾದಷ್ಟು ಪೂರ್ಣವಾದ ದಕ್ಷಿಣೆಯೊಡನೆ ನಮ್ಮಲ್ಲಿ ಯಜ್ಞ ಮಾಡುವರಿದ್ದಾರೆ. ನನ್ನ ಸುಪರ್ದಿಯಲ್ಲಿ ಕಳ್ಳ ಇಲ್ಲ, ಹೋಮ ಮಾಡದವನು ಇಲ್ಲ, ಅಂದ್ರೆ ದೇವರ ಪ್ರೀತಿ ಮಾಡದವನು ಇಲ್ಲ, ಅಗ್ನಿ ಸಮಾರಾಧನೆ ಮಾಡದವನು ಇಲ್ಲ, ವಾಸ್ತವವಾಗಿ ಕುಡಿಯುವವರು ಇಲ್ಲ. ಇನ್ನೆಂತದು ಕೇಳ್ತಾನೆ. ಆದ್ರಿಂದ ನನ್ನೊಳಗೆ ನೀನು ಬರಬೇಡ, ನಾನು ಕೆಟ್ಟವ ಅಲ್ಲ. ನಚಮೇ ಬ್ರಾಹ್ಮಣ ಅವಿದ್ವಾನ್ ಸುವ್ರತಿ, ಬ್ರಾಹ್ಮಣ ಅವಿದ್ವಾನ್ ನಾವ್ರತಿ ನಾಪಿ ಅಸೋಮಪಃ. ನನ್ನಲ್ಲಿ ಯಾವನೇ ಒಬ್ಬ ಬ್ರಾಹ್ಮಣ ಅಧ್ಯಯನ ಮಾಡದೇ ಇದ್ದವನಿಲ್ಲ. ಬ್ರಾಹ್ಮಣ ಅಂದ್ರೆ ಭಗವಂತನ ಎಚ್ಚರವನ್ನು ಪಡೆಯಲಿಕ್ಕೆ ನಿಂತವನು, ಅವನು ವಿದ್ವಾಂಸನಲ್ಲದವನಿಲ್ಲ. ಕಲಿಯದವನು ಎನ್ನುವ ಒಬ್ಬ ಬ್ರಾಹ್ಮಣ ಇಲ್ಲ ನನ್ನಲ್ಲಿ. ಜಾತಿಯಿಂದ ಉತ್ತಮನಾಗಿ ಬಂದವ ಖಂಡಿತವಾಗಿ ಕಲಿತೇ ಇದ್ದವನೇ ನನ್ನ ದೇಶದಲ್ಲಿ ಇರುವುದು. ಒಬ್ಬ ಬ್ರಾಹ್ಮಣ ಕಲಿಯದವನಿಲ್ಲ, ಒಬ್ಬ ಬ್ರಾಹ್ಮಣ ವ್ರತ ದೀಕ್ಷೆ ಪಡೆಯದವನಿಲ್ಲ. ಕ್ರಮಬದ್ಧವಾಗಿ ಅವನಿಗೆ ಬೇಕಾದ ಸಮಯದಲ್ಲಿ ವೇದ ವ್ರತಕ್ಕೆ ದೀಕ್ಷೆ ಪಡೆದವನು. ಕಲಿಯದೇ ಇದ್ದವನಿಲ್ಲ ಅಂತಿಲ್ಲ, ಎಲ್ಲಾ ಕಲಿತವನೇ ಇರುವುದು ನನ್ನಲ್ಲಿ. ಹಾಗೆ ದೊಡ್ಡ ದೊಡ್ಡ ಯಜ್ಞಯಾಗಗಳು ಮಾಡಿದ್ದಾರೆ, ಸೋಮಪಾನ ಮಾಡುವಷ್ಟು ಸಮರ್ಥರಾಗಿದ್ದಾರೆ. ಆದ್ರೆ ನಮ್ಮಲ್ಲಿ ಸೋಮಯಾಜಿಗಳು ಇಲ್ಲ ಅಂತಲೇ ಯಾರಿಲ್ಲ, ಎಲ್ಲರೂ ಸೋಮಪಾನಿಗಳೇ. ಇಷ್ಟು ಎತ್ತರದಲ್ಲಿ ನನ್ನಲ್ಲಿ ಇರಲಾಗಿ ಅವರೆಲ್ಲ. ಮತ್ತೆ ನನಗೆ ರಾಕ್ಷಸರ ಬಾಧೆ ಬರುವುದು ಹೇಗೆ? ಬರಬೇಡ ಹೇಳ್ತಾನೆ. ಮತ್ತೆ ಷಟ್ಕರ್ಮ ಬ್ರಾಹ್ಮಣರಿಗಿರುವಂಥದ್ದು ಅದನ್ನು ನಡೆಸ್ತಾರೆ. ಅಧ್ಯಾಪಯಂತಿ ಅಧೀಯಂತೆ, ಯಜಂತೆ ಯಾಜಯಂತಿ ಚ, ದದಾತಿ ಪ್ರತಿಗೃಹಣಾತಿ ಪ್ರತಿಗೃಹಣಂತಿ. ದಾನ ಮಾಡ್ತಾರೆ, ಪಡಿತಾರೆ, ಹೇಳಿಕೊಡ್ತಾರೆ, ಕಲಿತಾರೆ, ಯಜ್ಞ ಮಾಡಿಸ್ತಾರೆ, ಮಾಡ್ತಾರೆ. 6 ಕರ್ಮಗಳಲ್ಲಿ ಅವರು ನಿಷ್ಠಾತರಿದ್ದಾರೆ. ಅವರಿಗಿಂತದು. ಆದ್ರಿಂದ ವಿಶೇಷವಾಗಿ
ಷಟ್ಕರ್ಮದಲ್ಲಿ ನೆಲೆಗೊಂಡದ್ದರಿಂದ ಅವರು ವಾಸ್ತವವಾಗಿ ಷಟ್ಸು ಕರ್ಮಸು ಅವಸ್ಥಿತಾ ಮತ್ತೆ ಪೂಜಿತಾ ಪರಿರಕ್ಷ ವಾಸ್ತವ ಬಹಳ ಚೆನ್ನಾಗಿ ಎಲ್ಲರಿಂದಲೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಂವಿಭಕ್ತಾಶ್ಚ ಕ್ರಮಬದ್ಧವಾಗಿ ಅವರ ಸ್ವತ್ತುಗಳೆಲ್ಲ ಬೇಕಾದವರಲ್ಲಿ ಹಂಚಲ್ಪಟ್ಟಿದೆ. ಒಂದೇ ಕಡೆ ಮೂಟೆ ಬಿದ್ದಿಲ್ಲ, ಯಾರೊಬ್ಬರ ತೀರಾ ಬಡವನಾಗಿಯೂ ಆಗಲಿಲ್ಲ. ಬಹಳ ಚೆಂದಾಗಿ ಒಂದು ರೀತಿಯಿಂದ ಸರ್ಕ್ಯುಲೇಷನ್ಸ್ ಅಂತೇವಲ್ಲ, ಸರ್ಕ್ಯುಲೇಟ್ ಎಲ್ಲ ಕಡೆಯಲ್ಲಿ ಹಂಚಿ ಹೋಗ್ತಾ ಇದೆ, ಅದು ತಿರುಗ್ತಾ ಇದೆ ಅಷ್ಟು ಚೆನ್ನಾಗಿ. ಅದನ್ನು ಬಹಳ ಸುಂದರವಾದಂತಹ ದುಡ್ಡಿನಿಂದಲೂ ತೃಪ್ತರಾದವರವರು. ಅದಕ್ಕೆ ಅನುಗುಣವಾಗಿ ದಾನ, ಯಜ್ಞ, ತಪಸ್ಸು ಇವುಗಳಲ್ಲೆಲ್ಲ ನೆಲೆಗೊಂಡಿದ್ದಾರೆ. ಅದರಿಂದ ತುಂಬ ಮೃದುಗಳು, ಮೃದವಃ ಸತ್ಯವಾದಿನಃ, ಸತ್ಯವನ್ನೇ ದೊಡ್ಡ ಧರ್ಮ ಅಂತ ನಡೆಸಿಕೊಡುವವರು ನಮ್ಮ ಬ್ರಾಹ್ಮಣರಿದ್ದಾರೆ ನಮ್ಮಲ್ಲಿ. ಆದ್ರಿಂದ ಮಮಾಂತರಂ ಆವಿಶ್ವ, ನನ್ನೊಳಗೆ ನೀನು ಬರಬೇಡ, ರಾಕ್ಷಸ ಬಾಧೆ ನನಗೆ ಆಗಬಾರದು ಅಂತ ಹೇಳುತ್ತ. ಮತ್ತೆ ಇವರು ಬ್ರಾಹ್ಮಣರು ಮಾತ್ರ ಅಂತಲ್ಲ, ನನ್ನ ಸುಪರತೆಯಲ್ಲಿ ಬಹಳ ಚೆನ್ನಾಗಿರುವುದು, ಅಗ್ನಿ ಬಾರದೇ ಇರಲಿಕ್ಕೆ ಕಾರಣ ವಿಶೇಷವಾದಂತಹ ನೋವು, ನಲಿವು, ಸಂಕಟ, ರಾಕ್ಷಸನ ಉಪಟಳ ಇಲ್ಲದೆ ಇರಲಿಕ್ಕೆ ಕಾರಣ. ಮತ್ತೆ ನಮ್ಮ ಕ್ಷತ್ರಿಯರಿದ್ದಾರೆ, ಅವರು ಹಾಗೆ, ಅವರು ತ್ರಿಕರ್ಮಿಗಳು. ನಯಾಚಂತೆ, ಅವರು ಬಿಡುವುದಿಲ್ಲ. ಮತ್ತೆ ಪ್ರಯಚಂತಿ, ಅವರಿಗೆ ದಾನ ಕೊಡ್ಲಿಕ್ಕುಂಟು, ತಗೊಳ್ಳಿಕ್ಕಿಲ್ಲ, ಅವರು ತಗೊಳ್ಳಿಕ್ಕೆ ಬರುವುದಿಲ್ಲ, ಕೇಳುವುದಿಲ್ಲ, ಒಟ್ಟು ಮಾಡುವುದಿಲ್ಲ. ಹಾಗಾಗಿ ಇವತ್ತು ನಾವು ಪ್ರಜೆಗಳ ಕ್ಷೇಮವನ್ನು ಅರಿತು ಅವರ ಸಹವಾಸಕ್ಕೆ, ಅವರ ಅಧಿಕಾರಕ್ಕೆ ಬಂದು ನಿಂತವರು ಅಧಿಕಾರದ ಲಾಲಸೆಯಿಂದ ದುಡ್ಡೆಲ್ಲ ಪಡೆದ್ರೆ, ಬೇಡಿಕೆ ಇಟ್ಟರೆ ಬರೇ ತಪ್ಪು, ಗಲೀಜೆ ಅನಿಸ್ತದೆ ನೋಡಿ. ಹಾಗೆ ಇಲ್ಲಿ ಹೇಳ್ತಾರೆ, ಯಾವ ಒಬ್ಬನು ಸಹ ಎಲ್ಲಿಯೂ ಸಹ ಯಾವುದೇ ರೀತಿಯಾಗಲಿಯೂ ಅಧಿಕಾರದಲ್ಲಿದ್ದ ಕ್ಷತ್ರಿಯ ತನ್ನ ಕೆಲಸಕ್ಕಾಗಿ ಅದು ಕೆಲಸ ಮಾಡಿಕೊಳ್ಳೋಸ್ಗ ಮತ್ತೊಬ್ಬರಿಂದ ತಗೊಂಡದ್ದಿಲ್ಲ, ಕೊಟ್ಟದ್ದೇ ಇರುವುದು ಆಯ್ತಲ್ಲ. ಮತ್ತೆ ಎಲ್ಲರೂ ತಮ್ಮ ತಮ್ಮ ಕರ್ಮದಲ್ಲಿ, ಸ್ವಕರ್ಮದಲ್ಲಿ ಭಾರಿ ನಿಷ್ಣಾತ, ಸ್ವಕರ್ಮದಲ್ಲಿ ನೆಲೆಗೊಂಡಿದ್ದಾರೆ. ರಾಜರವರು ಅಂತವರು, ಅವರಿಗೆ ದಾನ ಇದೆ, ಯಜ್ಞ ಮಾಡಿಸಲಿದೆ, ಹೋಗಿ ಮಾಡ್ಲಿಕ್ಕಿಲ್ಲ, ಅವ್ರು ಮಾಡ್ಲಿಕ್ಕಿಲ್ಲ, ಇನ್ನೊಬ್ಬರದ್ದು ಅವ್ರು ಮಾಡಿಸ್ಬೇಕು. ಅಧ್ಯಯನ ಮಾಡ್ತಾರೆ, ಇನ್ನೊಬ್ರು ಹೇಳಿಕೊಡ್ಲಿಕ್ಕಿಲ್ಲ. ಆದ್ರೆ ತ್ರಿಕರ್ಮಿಗಳವರು ಬ್ರಾಹ್ಮಣನ್ನು ಪರಿರಕ್ಷಂತಿ ಸಂಗ್ರಾಮೇಶು ಅಪಲಾಯನ, ಹೋರಾಟದಂಗಳದಲ್ಲಿ ಓಡದೆ ರಕ್ಷಣೆಗಾಗಿ ನಿಲ್ತಾರೆ. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ರಕ್ಷಣೆಯನ್ನು ಮಾಡ್ತಾರೆ ಅವರು, ದೊಡ್ಡವರ ಪೂಜ್ಯರ. ಹಾಗಾಗಿ ಅವರು ನಾಧ್ಯಾಪಯಂತಿ ಅಧಿಯಂತೆ, ಕಲಿಸಿಕೊಡುವುದಿಲ್ಲ, ಕಲಿತಾರೆ. ಅದರಂತೆ ಯಜಂತೆ ಯಾಜಯಂತಿನ, ಇನ್ನೊಬ್ಬರು ಹೋಮ ಹವನ ಮಾಡುವುದಿಲ್ಲ. ಅಂತ ಸ್ವಧರ್ಮದಲ್ಲಿ ಪೂರ್ಣವಾಗಿ ಭರವಸೆ ಉಳ್ಳ ನನ್ನ ಎಲ್ಲಾ ವರ್ಗದವರು, ಬ್ರಾಹ್ಮಣ ವರ್ಗದವರು, ಕ್ಷತ್ರಿಯ ವರ್ಗದವರು ನೆಲೆಗೊಂಡಿದ್ದಾರೆ. ನನ್ನೊಳಗೆ ಬರಬೇಡ, ಮಮಾಂತರ ಮಾವಿಷ, ಒಳಗೋಗ್ಲಿಕ್ಕೆ ಆಗುವುದಿಲ್ಲ, ನಾನಂತವನಲ್ಲ. ಬಹಳ ಚಂದವಾಗಿ ಹೇಳುತ್ತಾನೆ. ಮತ್ತೆ ಯಾರೆಲ್ಲ ಕೃಷಿ, ಗೋರಕ್ಷ, ವಾಣಿಜ್ಯ, ಉಪಜೀವಂತಿ ಅಮಾಯ, ನನ್ನಲ್ಲಿ ವೈಶ್ಯರಿದ್ದಾರೆ. ಅವರ ಕೆಲಸವನ್ನು ಅವರು ಚೊಕ್ಕದಾಗಿ ಮಾಡ್ತಾರೆ, ಅವರು ಬಿಡ್ಲಿಲ್ಲ. ಕೃಷಿ ಮಾಡ್ತಾರೆ, ಧನ ವ್ಯಾಪಾರ ಮಾಡ್ತಾರೆ, ಧನದ ರಕ್ಷಣೆ ಮಾಡ್ತಾರೆ, ಹೊರಗಿನಿಂದ ವ್ಯಾಪಾರ ವ್ಯವಹಾರ ನಡೆಸಿ ಬರ್ತಾರೆ, ವಾಣಿಜ್ಯ ಉಂಟವರಲ್ಲಿ. ಹೀಗಾಗಿ ಇದೆಲ್ಲ ಕಡೆಯಲ್ಲಿ ಸಹ ಅವರು ಈ ರೀತಿಯಾಗಿ ಕೃಷಿಯಾದಿಗಳನ್ನು ಉಪಯೋಗಿಸಿಕೊಂಡು ಬದುಕುವವರಾದರೂ ಅಲ್ಲಿ ಎಲ್ಲಿಯೂ ಕಪಟ ಇಲ್ಲ, ವಂಚನೆ ಇಲ್ಲ, ಮೋಸ ಇಲ್ಲ, ದಗಲಬಾಜಿ ಇಲ್ಲ, ನೇರವಾದ ವ್ಯವಹಾರ. ಅದರಲ್ಲಿಯೂ ನನ್ನ ವೈಶ್ಯರವರು, ಮಮ ವೈಶ್ಯ, ಇವರೆಲ್ಲ ನನ್ನಲ್ಲಿ ಬಹಳ ಚೆನ್ನಾಗಿದ್ದಾರೆ. ಅವರು ಅಪ್ರಮತ್ತಾಹ, ಕ್ರಿಯಾವಂತಹ, ಸುವೃತ್ತಾಹ, ಸತ್ಯವಾದಿನ. ಅವರು ವಿಶೇಷವಾಗಿ ಯಥೇಚ್ಛವಾಗಿ ಕ್ಷತ್ರಿಯರಂತೆ ಸತ್ಯವನ್ನು ನಡೆಸಿಕೊಡುವವರು, ನುಡಿಯುವವರು ಹೌದು. ಒಳ್ಳೆಯ ವೃತ್ತ, ಧರ್ಮ, ಆಚರಣೆ ಅವರಲ್ಲಿದೆ. ದಿನನಿತ್ಯ ಕ್ರಿಯಾಶೀಲರಿದ್ದಾರೆ, ಸೋಮಾರಿಗಳಲ್ಲ ಅವರು. ಎಚ್ಚರದಲ್ಲಿರ್ತಾರೆ, ತಪ್ಪಿ ಬೀಳುವುದಿಲ್ಲ. ಪ್ರಮಾದ ಆಯಿತು ಅಂತ ಅವರಲ್ಲಿ ಹೇಳಲಿಕ್ಕಿಲ್ಲ, ಎಡವಿ ಹೋಯಿತು ಅಂತ ಹೇಳುವುದಿಲ್ಲ. ಹೆಜ್ಜೆಯನ್ನು ಚೆನ್ನಾಗಿ ನೋಡಿ ಇಡುವವರವರು. ಹಾಗೆ ಅಂತಹ ವ್ಯಾಪಾರವನ್ನು ಬಹಳ ಚೆನ್ನಾಗಿ ನಡೆಸುವ, ವ್ಯಾಪಾರಕ್ಕಿರತಕ್ಕ ಧರ್ಮದಲ್ಲಿ ಬಹಳಷ್ಟು ಚೆನ್ನಾಗಿರತಕ್ಕ ವೈಶ್ಯರಿರುವಾಗ ಅಂತವರನ್ನು ನಾನು ಸಾಕ್ತಾ ಇದ್ದೇನೆ, ಸಲಹಿಸ್ತೇನೆ ಅಂದಾಗ ನನಗೆ ಯಾಕೆ ಉಪಟಳ ಬರಬೇಕು, ರಾಕ್ಷಸ ಬಾಧೆ ನನಗೇನಾಗ್ತದೆ ಅಂತ ಅವರವರಾಯ್ತಲ್ಲ ಬಹಳ ಚೆನ್ನಾಗಿ. ಎಲ್ಲಿವರೆಗೆ ಅಂದ್ರೆ ಕೃಷಿ, ಗೋರಕ್ಷ, ವಾಣಿಜ್ಯಮಾಯ್ತು, ಅಪ್ರಮತ್ತ ಅಂತ ಹೇಳ್ತಾ ಅದರೊಟ್ಟಿಗೆ ಸಂವಿಭಾಗಂ, ಶಮಂ, ಶೌಚಂ, ಮೌಲ್ಯಗಳು ಸೌಹೃದಂಚ ವ್ಯಪಾಶ್ರಿತ, ಪ್ರೀತಿ, ವಿಶ್ವಾಸ, ಗುರುಗಳ ಮೇಲಿನ ಗೌರವ, ಇವನ್ನೆಲ್ಲ ನಡೆಸಿಕೊಡ್ತಾರೋ. ಬೇಕಾದ ಸಂಪತ್ತನ್ನೆಲ್ಲ
ಎಲ್ಲರಿಗೂ ಹಂಚಿ ಬದುಕುವವರು. ಒಳ್ಳೆ ನಿಗ್ರಹ ಇದೆ. ನಾವು ತೆರಿಗೆಯವರು ಅಥವಾ ವಾಣಿಜ್ಯದವರು, ಕೃಷಿಯವರು, ಅಲೆಮಾರಿಗಳು ಎಲ್ಲಿಂದ ತಿರುಗ್ತಾರೆ, ಮೈಯಲ್ಲಿ ಒಂದಿಷ್ಟು ಮಣ್ಣು ಮಾಡಿಕೊಡ್ತಾರೆ, ಇಲ್ಲ ಅಂತಾರೆ. ಶುದ್ಧವಾದಂತಹ ಆಚರಣೆ ಉಳ್ಳವರು, ಶೌಚ ಮಿಂದ ಮಡಿಯಾಗಿ ನಿಲ್ತಾರೆ ಅವರು. ಎಲ್ಲರಲ್ಲಿಯೂ ಸಹ ಪ್ರೀತಿಯನ್ನು ಹಂಚುತ್ತಾ ಇದ್ದಾರೆ. ಸೌಹೃದಂಚ ವ್ಯಾಪಾರಿಸಿತ, ವ್ಯಾಪಾರದಲ್ಲಿ ಮೊದಲ ಧರ್ಮ ಏನು ಕೇಳಿದ್ರೆ ಸಿಟ್ಟಾಗಲಿಕ್ಕೇ ಇಲ್ಲ, ಸಂತೋಷವಾಗಿ ನಡೆಸಲಿಕ್ಕೆ. ಅದು ನನ್ನ ವೈಶ್ಯರು, ಮೈಮ ವೈಶ್ಯ ಸ್ವಕರ್ಮಸ್ಥ. ಅವರು ಅವರವರ ಕೆಲಸದಲ್ಲಿ ಅವರು ತೊಡಗಿದ್ದರಿಂದ ಎಂದೂ ಸಹ ನನಗೆ ರಾಕ್ಷಸರ ಬಾಧೆ ಬರಲಿಕ್ಕೆ ಬರಬಾರದು ಅಂತ ಹೇಳ್ತಾನೆ. ನೀನು ಒಳಗೆ ಪ್ರವೇಶ ಮಾಡಬೇಡ. ಮತ್ತೆ ತ್ರೀನ್ವರ್ಣ ಉಪದಿಷ್ಟಂತೆ ಯಥಾವಧಾನ ಅಸಹ ಅನಸೂಯಕ. ಇವರು ಶೂದ್ರರು, ಪರಿಚಾರಕರು, ಮೇಲಿನ ಎಲ್ಲ ವರ್ಗದವರು ಹೇಳಿದ ಕೆಲಸ ಮಾಡ್ತಾರೆ. ಒಂಚೂರು ತಲೆ ಚಚ್ಚಿಕೊಳ್ಳುವುದಿಲ್ಲ, ಹೊಟ್ಟೆ ಹರಿದುಕೊಳ್ಳುವುದಿಲ್ಲ. ಯಾರ ಮೇಲೆ ಇವರಿಗೆ ಕೋಪ ಸಂತಾಪಗಳಿಲ್ಲ. ಬಹಳ ಆತ್ಮೀಯವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇದು ನನ್ನ ಅರಮನೆಯ, ನನ್ನ ಊರಿನ, ನನ್ನ ದೇಶದ ಶೂದ್ರ ವೃದ್ಧರು. ನವಶೂದ್ರ ಸ್ವಕರ್ಮಸ್ಥ. ಅವರ ಕೆಲಸದಲ್ಲಿ ಅವರು ತೊಡಗಿದ್ದಾರಾದ್ರಿಂದ ನನಗೆ ಅವರಿಂದ ಉಪಟಳ ಇಲ್ಲ. ಇಲ್ಲೇ ಎಡವೆ ಯಾವುದು ಹೆಚ್ಚು ಕಡಿಮೆ ಆದದ್ದು ಶ್ಲೋಕಗಳು ಅಥವಾ ಚಿಂತನೆಗಳು ಅಥವಾ ವಾಸ್ತವವಾದಂತಹ ಕಾರ್ಯಗಳು ಅವರಲ್ಲಿಲ್ಲ ಅಂತಾರೆ. ಹಾಗಾಗಿ ಮಮಾಂತರ ಮಾವಿಷ, ನನ್ನೊಳಗೆ ಬರಬೇಡ. ಮತ್ತು ಹೇಳುತ್ತಾನೆ, ನಾನು ಹೇಗೆ ನೋಡಿಕೊಳ್ತೇನೆ ಗೊತ್ತಾ ರಾಜ್ಯವನ್ನು? ಪೂರಾ ರಾಜ್ಯ ನೋಡಿಕೊಂಡಿದ್ದೇನೆ, ನೋಡಿಕೊಳ್ತಾ ಇರ್ತೇನೆ. ಎಲ್ಲಿಯೂ ಸಹ ಯಾರಲ್ಲಿಯೂ ಸಹ ಯಾವುದೇ ರೀತಿಯಾದ ಸಂಪತ್ತಿನ ವಿನಿಯೋಗದಲ್ಲಿ ನಾನು ಮಾಡದೇ ಇರುವುದು, ಕಮ್ಮಿ ಮಾಡಿದ್ದೇನೆ, ಕೊಡದೇ ಇರುವುದು, ಮೋಸ ಮಾಡಿದ್ದೇನೆ ಎನ್ನುವುದಿಲ್ಲವೇ ಇಲ್ಲ. ಕೃಪಣಾನಾಂ ಚ ವೃದ್ಧಾನಾಂ ದುರ್ಬಲ ಆತುರ ಯೋಷಿತ. ಅಯ್ಯೋ ಪಾಪ ಅಂತ ಅನಿಸಿಕೊಂಡಂತೆ ಇರುವವರು, ಆಯುಷ್ಯ ಮೀರಿದವರು, ಮತ್ತೆ ದುರ್ಬಲರು. ವಾಸ್ತವವಾಗಿ ಇನ್ನೇನು ಕೆಲವೆಲ್ಲ ಅನ್ಯಾಯಗಳಿಂದಾಗಿ ಅವರಿಗೆ ಸಾಯುವಂತ ಪರಿಸ್ಥಿತಿ ಬಂದಿದೆ. ಹೆಂಗಸರು ಬೇರೆ ಇದ್ದಾರೆ. ಇಂಥವರನ್ನು ಯಾರನ್ನು ಸಹ ನಾನು ಮೋಸಗೊಳಿಸಲಿಲ್ಲ. ಸಮೀಭಕ್ತಾಸ್ಮಿ. ಇವರಿಗೆಲ್ಲ ನಾನು ಪ್ರತ್ಯೇಕವಾದ ಭತ್ಯೆಗಳನ್ನು ಕೊಡ್ತಾ ಇದ್ದೇನೆ ಬೇಕಾದಾಗಿ ಎಲ್ಲರಿಗೂ. ಆದ್ರಿಂದ ಮಾಮಮಾಂತರ ಮಾವಿಷಃ, ನನ್ನೊಳಗೆ ಬರಬೇಡ ರಾಕ್ಷಸ ಅಂತ ಅದು ಪ್ರತ್ಯೇಕ ಹೇಳುತ್ತಾನೆ. ಇವನ ರಾಜತನ ಹೇಗಿತ್ತು ಎನ್ನುವುದನ್ನು ತಿಳಿಸಿಕೊಡ್ತಾನೆ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ. ಹಾಗೆಯೇ ಅವರವರಿಗೆ ಸಂಬಂಧಪಟ್ಟಂತಹ ಆಯಾ ಜಾಗಗಳೇ ಆಗಬೇಕಾದ ಧರ್ಮಗಳನ್ನು ನಾನು ನಡೆಸಿಕೊಳ್ಳಲಿಕ್ಕೆ ಇಷ್ಟಪಟ್ಟಿದ್ದೇನೆ ಅಂತಾನೆ. ಕುಲದೇಶಾದಿ ಧರ್ಮಾಣ ಪ್ರಥಿತಾನವೆತಾವಿದೆ, ಅದು ಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದು. ಆಯಾ ದೇಶಗಳಲ್ಲಿ ಆಗುವಂತೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಟ್ಟಿದ್ದೇನೆ, ಕೊಡ್ತೇನೆ, ಮಾಡ್ತೇನೆ, ಮಾಡಿದ್ದೆ. ಯಥಾವಿಧಿ ಮಾಡಿದೆ. ಯಥಾವಿಧಿ ಪ್ರತಿದಾನ ಬಹಳಷ್ಟು ಪ್ರಸಿದ್ಧಿ, ವಿದ್ಯುಕ್ತವಾಗಿ ಶಾಸ್ತ್ರೀಯವಾದಂತಹ ಪ್ರಸಿದ್ಧಿಯಲ್ಲಿದೆ. ಅದಕ್ಕೆ ಪ್ರಕಾರದಂತೆ, ಶಾಸ್ತ್ರವನ್ನು ತಪ್ಪಿಸದಂತೆ. ಅವಿಚ್ಛೆತ್ತಸ್ಮಿ, ಯಾವುದನ್ನು ನಾನು ಕಳೆದಾಗಲಿಲ್ಲ, ಬಿಟ್ಟುಕೊಡ್ಲಿಲ್ಲ. ಸರ್ವೇಶ ಎಲ್ಲ ಮಾಡ್ತಾ ಇದ್ದೇನೆ. ಆದ್ರಿಂದ ಮಾಮಮಾಂತರ ಮಾವಿಷ, ಓ ರಾಕ್ಷಸ, ನನ್ನೊಳಗೆ ಬರಬೇಡ, ನನ್ನನ್ನು ಕಾಡಬೇಡ, ನೀನು ತೊಂದರೆಗೊಳಿಸಬೇಡ. ತಪಸ್ವಿನೋ ಮೇ ವಿಷಯ ಪೂಜಿತಾ ಪರಿಪಾಲಿತಾ. ತಪಸ್ವಿಗಳನ್ನ ಅವರನ್ನು ಚೆನ್ನಾಗಿ ನೋಡಿಕೊಳ್ತೇನೆ, ಒಳ್ಳೆ ನೋಡಿಕೊಂಡಿದ್ದೇನೆ. ಮತ್ತೆ ತಪಸ್ವಿಗಳನ್ನು ನನ್ನಿಂದ ಬೇಕಾದಷ್ಟು ಗೌರವ ಪಡೆದಿದ್ದಾರೆ, ಅವರ ರಕ್ಷಣೆಯನ್ನು ನಾನು ಮಾಡಿಕೊಳ್ಳುತ್ತಾ ಇದ್ದೇನೆ, ಏನು ಕಮ್ಮಿ ಇಲ್ಲ. ಸಂವಿಭಕ್ತಶ್ಚ ಸತ್ಕೃತ್ಯ, ಅವರನ್ನು ನಾನು ಗೌರವ ಕೊಟ್ಟು ಸನ್ಮಾನ ಮಾಡುತ್ತಾ ಇದ್ದೇನೆ. ನನ್ನ ಸಂಪತ್ತನ್ನೆಲ್ಲ ಅವರಿಗೆ ಕೊಡ್ತಾ ಇದ್ದೇನೆ ನಾನು. ಇಂತಿರುವಾಗ ವೈಶ್ಯರಿಂದಾಗಿ ಈ ರೀತಿಯಾಗಿ ರಾಕ್ಷಸರ ಆವೇಶಕ್ಕೆ, ತೊಂದರೆಗೆ ರಾಜ ಒಳಗಾಗಲಿಕ್ಕೆ ಏನಾದ್ರೂ ಬೇಕಲ್ಲ. ತಪ್ಪು ಎಲ್ಲಿದೆ ತೋರಿಸಿಕೊಡ್ತಾನೆ ನಾನು ಬಹಳ ಚೆನ್ನಾಗಿ. ನಾನು ಎಂದು ಸಹ ನಾ ಸಂವಿಭಜ್ಯ ಭೋಕ್ತಾಸ್ಮಿ, ನಾನು ಯಾರಿಗೂ ಶೇರ್ ಮಾಡದೆ, ಏನು ಕೊಡದೆ, ಯಾರಿಗಾದ್ರೂ ತಿನ್ನಿಸದೆ, ನನ್ನ ಒಂದೇ ತಟ್ಟೆಯಲ್ಲಿ ಆಗಿದೆ ಎಲ್ಲವನ್ನು ನಾನು ಕಬಳಿಸುವುದಿಲ್ಲ. ರಾಜ ಹೇಳುತ್ತ, ನ ವಿಷಾಮಿ ಪರಸ್ತ್ರೀಯಂ, ನಾನು ಇತರರ ಹೆಂಗಸರನ್ನು ಎಂದೂ ಸಹ ಸ್ಪರ್ಶ ಮಾಡಲಿಕ್ಕೆ, ಪಡಿಲಿಕ್ಕೆ ಹೋಗಲಿಲ್ಲ, ಹೋಗುವುದೂ ಇಲ್ಲ ಅಂತಾನೆ. ಎಲ್ಲಿ ಸ್ತ್ರೀಯರಿಗೆ ಬೆಂಬಲ ಇರ್ತದೆ, ವಿಶೇಷವಾದಂತಹ ಸವಲತ್ತು ಇರ್ತದೆ, ಅಲ್ಲಿ ದೊಡ್ಡ ಮಟ್ಟಿನಲ್ಲಿ ರಾಜ್ಯ ಸಂತೋಷವನ್ನು ಪಡೀತದೆ. ಇದನ್ನು ಮುಂದೆ ಹೇಳ್ತಾನೆ, ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಹೇಳ್ತಾನೆ, ಇಲ್ಲಿ ಇಷ್ಟರಲ್ಲಿ ನ ವಿಷಾಮಿ ಪರಸ್ತ್ರೀಯಂ ಅಂದ, ನಾನು ಬೇರೆ ಹುಡುಗಿಯರನ್ನು, ಹೆಂಗಸರನ್ನು, ಪರರ ಅಂದ್ರೆ ಅವರ ಸೊತ್ತು ಅಂತ ಆಗಿರತಕ್ಕಂಥ ಪ್ರಿಯತಮೆ ತಾನದನ್ನು ನಾನು ಅನ್ಯಾಯ ರಾವಣನಂತ ಆಗುವುದಿಲ್ಲ ಹೇಳಲಿಕ್ಕೆ. ಅಂತ ರಾಜ ನಾನಿದ್ದೆ,
ಸ್ವತಂತ್ರೋ ಜಾತುನ ಕ್ರೀಡೆ ಇನ್ನೊಂದಂತಾನೆ. ನಾನೊಬ್ಬನೇ ಕೂತ್ಕೊಂಡು ಆಡಿದ್ದಾದ್ರೂ ಇಲ್ಲ. ಇದಂತ ಕಥೆ ಅಂದ್ರೆ ಅದಕ್ಕೆ ಸ್ವತಂತ್ರ ಅಂದ್ರೆ ನಾನೇ ಪರಮೋಚ್ಚವಾದ ವ್ಯಕ್ತಿ ಅಂತ ಹೇಳಿಕೊಂಡು ನಾನೇನು ಆಡಂಬರ ತೋರಿಸಲಿಲ್ಲ. ಎತ್ತರದವರೇ ಇದ್ದಾರೆ, ನಾನು ಏನು ಅಲ್ಲ, ಅವರ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಎನ್ನುವ ತಗ್ಗು ಮನುಷ್ಯ ನನ್ನಲ್ಲಿ ಇದೆ ಅಂತ ಹೇಳಿಕೊಂಡು ಹೇಳ್ತಾನೆ ರಾಜು. ಕೇಕೆಯದ ರಸ. ಆದ್ರಿಂದ ನಮಗೆ ರಾಕ್ಷಸರ ಪೀಡೆ ಇರುವುದಿಲ್ಲ, ಸಹಜವಾಗಿ ಇರಬಾರದು ಅನ್ನುವುದನ್ನು ಹೇಳ್ತಾನೆ. ಬೇಕಾದಷ್ಟು ಎಲ್ಲರಿಗೂ ನಾನು ಹಂಚಿ ಬಹಳ ಚೆನ್ನಾಗಿ ಬದುಕ್ತಾ ಇದ್ದೇನೆ. ಮತ್ತೆ ನನ್ನ ದೇಶದಲ್ಲಿ ಹೇಳ್ತಾ ಏನಿಲ್ಲ ಹೇಳು, ನಾ ಬ್ರಹ್ಮಚಾರಿ ಅಂತಾನೆ. ಯಾರೊಬ್ಬನು ಬ್ರಹ್ಮಚಾರಿ ಅಲ್ಲದವನು ಅಂತ ಯಾವುದಕ್ಕೆ? ನಾ ಬ್ರಹ್ಮಚಾರಿ ಭಿಕ್ಷಾಮಾನ್, ಭಿಕ್ಷೆ ಬೇಡ್ತಾ ಇದ್ದಾನೆ ಒಂದು ದೃಷ್ಟಿಯಿಂದ. ಅಂತವನು ಬ್ರಹ್ಮಚಾರಿಯಾಗಿರಬೇಕು. ಭಿಕ್ಷೆ ಬೇಡಲಿಕ್ಕೆ ಯಾರಿಗೆ ಅಧಿಕಾರ ಇರುವುದು ಲೋಕದಲ್ಲಿ? ಇಬ್ಬರಿಗೆ. ಒಬ್ಬ ಬ್ರಹ್ಮಚಾರಿ ಅವನು ತಗೊಂಡು ಗುರುಗೆ ಕೊಡಬೇಕು, ಇನ್ನೊಬ್ಬ ಭಿಕ್ಷುಕ ಯತಿ ಎಲ್ಲವನ್ನು ಬಿಟ್ಟವ ಅವನು ಒಂದಿರ್ಲಿಕ್ಕೆ. ಅವನು ಒಂದು ದಿನದಲ್ಲಿ 7 ಮನೆಗಿಂತ ಆಚೆ ಹೆಚ್ಚು ಹೋಗ್ಲಿಕ್ಕಿಲ್ಲ. ನೀವು ಹೇಳ್ತಾನೆ ನನ್ನ ದೇಶದಲ್ಲಿ ಯಾರೊಬ್ಬನು ಭಿಕ್ಷೆ ಬೇಡುವವನು ಬ್ರಹ್ಮಚಾರಿ ಅಲ್ಲದವನು ಇಲ್ಲ. ಅದೊಂದು ವಿಶೇಷ. ಅದರೊಟ್ಟಿಗೆ ಭಿಕ್ಷು ನಾ ಬ್ರಹ್ಮಚಾರಿಕ. ಹಾಗೆ ನಮ್ಮ ದೇಶದಲ್ಲಿ ಇರತಕ್ಕ ಯಾವೊಬ್ಬ ಸನ್ಯಾಸಿಯು ಬ್ರಹ್ಮಚರ್ಯ ತಪ್ಪಿಸಿಕೊಂಡವನಿಲ್ಲ. ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ಅಷ್ಟು ದೊಡ್ಡ ಧರ್ಮವನ್ನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡಿರತಕ್ಕಂತಹ ಭಿಕ್ಷುಗಳೇ ನಮ್ಮಲ್ಲಿರುವವರು. ಮತ್ತೆ ಬೇಡುವವರೆಲ್ಲರೂ ಸಹ ಬ್ರಹ್ಮಚಾರಿಗಳೇ ಆಗಿರ್ತಾರೆ ಅಥವಾ ಸನ್ಯಾಸಿಗಳು. ಅದು ಬಿಟ್ಟು ಬೇರೆ ಯಾರಿಗೂ ಸಹ ಇಲ್ಲಿ ಇಲ್ಲ. ಅದರಂತೆ ಅನೃತ್ವಿಜ ಉತ್ತಮ ನಾಸ್ತಿ. ನನ್ನ ದೇಶದಲ್ಲಿ ಋತ್ವಿಜರಲ್ಲದೆ ವೇದಮಂತ್ರ ಬಾರದವರು ಹೋಮ ಮಾಡಿದ್ದೇ ಇಲ್ಲ. ಅಂತ ಒಂದು ಹೋಮದ ಕಥೆ ಇಲ್ಲ. ವೇದವನ್ನು ಮಂತ್ರಗಳಲ್ಲಿ ದೇವತೆಗಳನ್ನು ಪರಿಚಯ ಮಾಡಿಕೊಂಡವನು ಮಾತ್ರವೇ ಇಲ್ಲಿ ಹೋಮ ಮಾಡುವನಿದ್ದ. ಅಂದ್ರೆ ಯಾವುದೇ ಶಾಸ್ತ್ರಕ್ಕೆ ತಪ್ಪಿದ ಕೆಲಸವನ್ನು ಮಾಡುವವರಿಂದಾಗಿ ನನ್ನ ದೇಶ ಬೆಳೆದದ್ದಲ್ಲ ಅಂತ ಕೆ ರಾಜ ತನ್ನ ಪರಿಸ್ಥಿತಿಯನ್ನು ತನ್ನ ಅಂಕೆಗೆ ಒಳಪಡುವಂತೆ ತನ್ನ ಈಶ್ವರತನಕ್ಕೆ ಒಳಪಡತಕ್ಕಂಥ ಪ್ರಜೆಗಳ ಕಥೆಯನ್ನು ಹೇಳ್ತಾ ಇದ್ದಾನೆ. ಇದರಿಂದ ಅಪ್ರಿಸಿಯೇಟ್ ಮಾಡು, ಬಹಳಷ್ಟು ಖುಷಿ ಪಡಬೇಕಾತ್ತು, ಗೌರವಿಸಬೇಕಾತ್ತು ಪ್ರಜೆಗಳನ್ನು. ಮತ್ತೆ ಹೇಳ್ತಾನೆ ರಾಜ, ನಾನು ಶುಕ್ಲ ಕರ್ಮಾಸ್ಮಿ ಅಂದ. ನಾನು ವೈಟ್ ಮ್ಯಾನ್ ಅಂದ, ವೈಟ್ ಕರ್ಮ ಅಂತ. ನಾನು ಎಂದೂ ಸಹ 2 ಲೆಕ್ಕವನ್ನಿಟ್ಟು ಕೆಲಸ ಮಾಡಿದವನಲ್ಲ. ನಂದು ಬಿಳಿ ಕೆಲಸವೇ ಅಲ್ಲ, ಕಪ್ಪು ಚುಕ್ಕಿ ಬರುವಂತದ್ದು ಏನೂ ಇಲ್ಲ. ಶುಕ್ಲ ಕರ್ಮಾಸ್ಮಿ, ನಾನು ಒಳ್ಳೆ ಕೆಲಸ ಮಾಡ್ತೇನೆ ಸರ್ವತ್ರ. ನಾ ದುರ್ಗತಿ ಭಯಮ್ಮಮ್ಮ, ನನಗೇನು ಕೆಟ್ಟದಾಗುತ್ತೋ ಹೇಸಿಗೆ ಆಗುತ್ತೋ ಬಿದ್ದು ಹೋಗ್ತೇನೆ ಮೇಲೆ ಬಾರದೇ ಇರ್ತೇನೆ ಅನ್ನತಕ್ಕಂಥ ಹೆದರಿಕೆ ನನಗಿಲ್ಲ. ಹೆದರ್ಲಿಕ್ಕೆ ನಾನು ದುರ್ಗತಿ ಹೋಗುವಂತ ಏನು ಕೆಲಸವೇ ಮಾಡಲಿಲ್ಲ. ಹೀಗಾಗಿ ನನ್ನ ದೇಶದ ಕ್ರಮದಲ್ಲಿ ನನ್ನ ವ್ಯವಸ್ಥೆಯಲ್ಲಿ ರಾಕ್ಷಸ, ನಾನು ಧರ್ಮಚಾರಿ ಗೃಹಸ್ಥ, ನಾನು ಧರ್ಮದಲ್ಲಿ ನೆಲೆಗೊಂಡವ, ಮತ್ತೆ ನಾನು ಒಳ್ಳೆ ಗೃಹಸ್ಥ ಇದ್ದೇನೆ. ನನಗೆ ಯಾಕೆ ರಾಕ್ಷಸರ ಬಾಧೆ ಬರ್ತದೆ? ನನ್ನನ್ನು ಹೇಗೆ ಪ್ರವೇಶ ಮಾಡ್ತಾನೆ ರಕ್ಕಸ? ಆಗುವುದಿಲ್ಲ ಅಂತ ನೋಡಿ. ದ್ವಿತೀಯ ಒಳಗೆ ವ್ರತ ಮಾಡುವಾಗ ಇಂದ್ರ ಪ್ರವೇಶ ಮಾಡಿ ಎಷ್ಟು ಕಷ್ಟಪಟ್ಟ. ಕೊನೆಯ ವರ್ಷಗಳು ಬಂದಾಗ 100 ವರ್ಷಗಳಲ್ಲಿ ದ್ವಿತೀಯ ಗರ್ಭದಲ್ಲಿ ಹಾಗಾಗಿ ಹೋಗಿ ಬಡೆದವನು ಮರುತ್ತುಗಳಂತಂದ. ಹೀಗೆ ಏನೂ ತಪ್ಪಿಲ್ಲದವರು ನನ್ನ ದೇಶದಲ್ಲಿ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಕೈಕೇಯ. ಆದ್ರಿಂದ ನನಗೆ ಯಾವುದರಿಂದಲೂ ಯಾರಿಂದಲೂ ಹೆದರಿಕೆ ಇಲ್ಲ. ನೋಡಿ ನನ್ನ ಮೈಯಲ್ಲೇ ನೋಡಿ, ಅದು ಹೇಳ್ತಾನೆ ಅವನು. ನಾನು ಎಂತವನಂತೇಳಿ ನಮೇ ವಿಶೇಷವಾಗಿ ಅವನು ಹೇಳ್ತಾನೆ, ಶಸ್ತ್ರೈ ಅನಿರ್ಭಿಣ್ಣಂ ಗಾತ್ರೇ ದ್ವಂಗುಲಂ ಅಂತರ. ನನ್ನ ದೇಹದಲ್ಲಿ 2 ಇಂಚಿಗಾದ್ರೂ ಒಂದು ಗಾಯ ಉಂಟು ಹೇಳ್ತಾನೆ. ಅದು ಆಯುಧಗಳಿಂದ ಮಾಡಿದ ಗಾಯ. ಹೊಡೆದಾಟಕ್ಕೆ ನಾನು ಹೋಗಿದ್ದೇನೆ, ಧರ್ಮಯುದ್ಧಕ್ಕೆ ಪ್ರವೇಶ ಮಾಡಿದ್ದೇನೆ, ಶತ್ರುಗಳಿಗೆ ಬೆನ್ನಾಕಿ ಬಂದವನಲ್ಲ ನಾನು. ಪೆಟ್ಟು ತಿಂದು ಬಂದಿದ್ದೇನೆ. ನನ್ನ ದೇಹದಲ್ಲಿರದ ಗಾಯದ ಅಚ್ಚು ನೋಡಿದ್ರೆ 2 ಇಂಚಿಗೆ ಒಂದುಂಟು ಗಾಯ. ಅದು ಯಾಕೆ ಯುದ್ಧ ಮಾಡಿದ್ದು ಅಂದ್ರೆ ತೀಟೆಗಲ್ಲ, ಧರ್ಮಾರ್ಥಂ ಯುದ್ಧಮಾನಸ್ಯ, ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ದೇನೆ. ನನಗೆ ಹೆಮ್ಮೆ ಅನಿಸ್ತದೆ ಈ ವ್ಯವಸ್ಥೆಯಲ್ಲಿ. ಹಾಗಾಗಿ ನಾನು ಎಲ್ಲಿಯೂ ಸುಮ್ಮನೆ ಕೂತು ಧ್ಯಾನ ಅಂತ ಮಾಡ್ತಾ ಅಥವಾ ಬೆನ್ನು ಹಾಕಿಕೊಂಡು ನಾನು ದೇಶಕ್ಕೆ ಇರಲಿಲ್ಲ. ಒಳ್ಳೆ ದೇಶವನ್ನು ಕಟ್ಟಿ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ನಾನು ನೆಲೆಗೊಂಡಿದ್ದೇನೆ. ಇನ್ನೇನು ಹೇಳ್ತಾನೆ ನಾನು. ವಾಸ್ತವವಾಗಿ ಇಂಥ ಕಡೆಯಲ್ಲಿ ರಾಕ್ಷಸರ ಬಾಧೆ ಬರುವುದಾದ್ರೂ ಹೇಗೆ ಅಂತ. ಗೋ ಬ್ರಾಹ್ಮಣೇಭ್ಯ ಯಜ್ಞೇಭ್ಯ ನಿತ್ಯಂ ಸ್ವಸ್ತಿಯೇನಮ್ಮ ಎಲ್ಲ ಆಶಾಸತೆ ಜನ ಸರ್ವೆ. ನನ್ನ ಊರಿನ ಜನರೆಲ್ಲರೂ ಒಳ್ಳೆಯದಾಗಲಿ ಅಂತಾರೆ.
ನಾನು ಹೇಳುವ ಹಾಗೆ. ಯಾರಿಗೆ? ಗೋವುಗಳಿಗೆ, ಬ್ರಾಹ್ಮಣರಿಗೆ, ಮತ್ತೆ ವಿಶೇಷವಾಗಿ ಅದನ್ನು ನಂಬಿಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ, ಗೋಬ್ರಾಹ್ಮಣರಿಗೆ ಮತ್ತೆ ಅದನ್ನು ನಂಬಿಕೊಂಡು ಬಂದಿರತಕ್ಕಂಥ ಯಜ್ಞ ದೇವತೆಗಳಿಗೆ, ಯಜ್ಞಗಳಿಗೆ, ಅದರಿಂದ ಆಗತಕ್ಕಂಥ ಕ್ರಮ. ಯಜ್ಞಶಿಷ್ಟಾಸನಸ್ತಂತ ಮುಚ್ಚಂತೆ ಸರಕಿಲ್ ವಿಷಯ ಅಂತೇಳಿ ಯಜ್ಞಶೇಷವನ್ನು ಪಡೀಲಿಕ್ಕೋಸ್ಕರ ಧನದ ಉಪಯೋಗ ಅಲ್ಲಿ ಆಗ್ತದೆ, ಬ್ರಾಹ್ಮಣರ ಉಪಯೋಗ ಆಗ್ತದೆ. ಆದ್ರಿಂದ ನಾನು ಎಲ್ಲಿಯೂ ಅಂತವರನ್ನು ಕಡೆಗಣಿಸಿ ದೇಶವನ್ನು ನೋಡಿಕೊಂಡದ್ದೇ ಅಲ್ಲ. ಅವರಿಗೆಲ್ಲ ನಿತ್ಯವೂ ನನಗೆ ನಿತ್ಯಂ ಸ್ವಸ್ಥೇನಂ, ಅವರಿಗೆ ಒಳ್ಳೆದಾಗಲಿ ಎಂದು ಪ್ರತಿನಿತ್ಯ ನಾವು ಹಾಡುತ್ತೇವೆ, ಕೇಳುತ್ತೇವೆ, ಚಿಂತನೆ ಮಾಡುತ್ತೇವೆ. ವಾಸ್ತವವಾಗಿ ಇಡೀ ಎಲ್ಲರನ್ನೂ ಸಹ. ಹಾಗಾಗಿ ನಮ್ಮ ಜನರೆಲ್ಲ ಆಶಾದ ಜನ ತನವೇ, ನಮ್ಮ ಲೋಕದ ಜನರೆಲ್ಲ, ನಾವೆಲ್ಲ ಲೋಕ ಸಮಸ್ತ ಸುಖಿನೋ ಭವಂತಂತಾರೆ, ಅವರು ಅಂತಾರೆ, ಎಲ್ಲರಿಗೂ ಸಂತೋಷ ಆಗುವ ಹಾಗೆ ಮಾಡುತ್ತಾರೆ. ಹಾಗಿರುವಾಗ ನನಗೆ ರಕ್ಕಸರ ಬಾಧೆ ಬಾರುವುದಾದ್ರೆ, ವೇದಾಧ್ಯಯನ ಸಂಪನ್ನ ತಪಸ್ವಿ, ಸತ್ಯ, ವಿಶೇಷವಾಗಿ ಸತ್ಯ ಧರ್ಮವಿತ್ ಸ್ವಾಮಿ ಸರ್ವಸ್ಯ ರಾಷ್ಟ್ರಸ್ಯ ಧೀಮಾನ್ ಮಮ ಪುರೋಹಿತ. ಮತ್ತೆ ಹೇಳ್ತಾರೆ, ಇಷ್ಟು ಗಟ್ಟಿಮುಟ್ಟು ರಾಜ್ಯ ಆಗಲಿಕ್ಕೆ ನಿನಗೇನು ಭಯ ಇಲ್ಲದಿಂದ ಆಗಲಿಕ್ಕೆ ಕಾರಣ, ನಮ್ಮಲ್ಲಿ ಒಬ್ಬ ಮುಂಚೂಣಿಯಲ್ಲಿ ಕೂತ ಪುರೋಹಿತ ಇದ್ದಾನೆ. ಅವನು ಒಳ್ಳೆ ಓದಿಕೊಂಡಿದ್ದಾನೆ, ವೇದಾಧ್ಯಯನ ಸಂಪನ್ನ, ಬಹಳ ಅದ್ದೂರಿಯಾದಂತ ಅಧ್ಯಯನ ಮಾಡಿದವ, ತಪಸ್ವಿ, ದೇಹವನ್ನು ದಂಡನೆ ಮಾಡಿದ್ದಾನೆ, ಓದಿದ್ದಾನೆ ಅಂತ ತಕ್ಷಣ ಬೊಗಳಿದ್ದಾನಲ್ಲ, ಆತ್ಮಸಾತ್ ಮಾಡಿಕೊಂಡಿದ್ದಾನೆ, ತಪಸ್ವಿ ಅವನು, ಒಳ್ಳೆ ಸಿದ್ಧ ಪುರುಷ ಇದ್ದಾನವ, ಸತ್ಯ ಧರ್ಮವಿತ್ತು, ಪ್ರಾಮಾಣಿಕವಾದ ನಡೆ ಹೇಳಲಿಕ್ಕೆ ವ್ಯವಸ್ಥೆ ಅಂತ ವ್ಯಕ್ತಿ ಅವನು. ಸ್ವಾಮಿ ಸರ್ವಸ್ವ ರಾಷ್ಟ್ರಸ್ಯ, ನಮ್ಮೆಲ್ಲ ದೇಶಕ್ಕೆ ದೊರೆ ಇದ್ದಾನೆ, ಅವನು ನೋಡಿಕೊಳ್ಳುತ್ತಾನೆ ಇಡೀ ದೇಶಕ್ಕೆ. ಧೀಮಾನ್, ಒಳ್ಳೆ ಬುದ್ಧಿಮಂತ, ಅವನು ರಾಜಪುರೋಹಿತ, ನನ್ನ ಪುರೋಹಿತ ರಾಜಪುರೋಹಿತವ, ಎಲ್ಲವನ್ನು ಚೆನ್ನಾಗಿ ಬಲ್ಲವನಿದ್ದಾನೆ, ಅವನು ಹೇಳಿದ್ದು ಸರಿಯಾಗಿರ್ತದೆ ಆ ಲೆಕ್ಕದಲ್ಲಿ. ಹೀಗಾಗಿ ಯಾರ ಇಂಥ ವೇದ ಅಧ್ಯಯನ ಸಂಪನ್ನನಾದ ಒಬ್ಬ ಒಳ್ಳೆಯ ಪುರೋಹಿತ ಇದ್ದಾನೆಂದ್ರೆ ರಾಜನ ಹೆದರಿಕೆ ಯಾಕೆ? ರಾಜನೇ ರಕ್ಕಸ ಭಯ ಎಲ್ಲಿಂದ ಬರಬೇಕು? ಇಲ್ಲ ಅಂತ ನಾವು. ಮತ್ತೆ ಕೆಲವರದ್ದೆಲ್ಲ ಇರುವಾಗ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ವ ಕೇಳಿದ್ರೆ ಅವ ಹೇಳುತ್ತಾನೆ, ನಾನು ಬದುಕಿನಲ್ಲಿ ಬಯಸುವ ಕತೆ ಕೇಳಿದ್ರೆ ಒಳ್ಳೆಯ ಬಗೆಯಿಂದ ಮಾತ್ರ ಅದಕ್ಕೆ ಮಾರ್ಗ. ಅವನೇನು ದಾನೇನ ದಿವ್ಯಾನಭಿ ವಾಂಚಾಮಿ ಲೋಕ, ನನಗೆ ದಿವ್ಯ ಲೋಕಗಳು ಸಿಗಬೇಕು, ಅದಕ್ಕೆ ಒಳ್ಳೆಯ ದಾನಗಳನ್ನು ಕೊಟ್ಟು ನಾನು ಅದನ್ನು ಪಡಿತಾ ಇದ್ದೇನೆ, ಸಂಪತ್ತನ್ನು ಎಲ್ಲರಿಗೂ ವಿನಿಯೋಗ ಮಾಡ್ತಾ ಇದ್ದೇನೆ, ದಿವ್ಯ ಲೋಕಕ್ಕೆ ಪುಣ್ಯಲೋಕವನ್ನು ಪ್ರವೇಶ ಮಾಡಿದ್ದೇನೆ, ಪಡೆದಿದ್ದೇನೆ. ಮತ್ತೆ ಸತ್ಯೇನಾಥ ಬ್ರಹ್ಮಣಾನಂಚ ಗುಪ್ತಿಯ, ನಾನು ಸತ್ಯ ಹೇಳುತ್ತಾ ಇದ್ದೇನೆ, ಒಳ್ಳೆಯ ಆದರ್ಶದ ನಡೆ ನನ್ನದು, ಅದರೊಟ್ಟಿಗೆ ಎಲ್ಲ ಬ್ರಹ್ಮಜ್ಞಾನಿಗಳನ್ನು ರಕ್ಷಣೆ ಮಾಡುತ್ತೇನೆ. ಶುಶ್ರೂಷಯ ಚಾಪಿ ಗುರೂನ್, ನನ್ನ ಒಳ್ಳೆ ಗುರುಗಳನ್ನು ಬಹಳ ಚೆನ್ನಾಗಿ ಅವರ ಹತ್ತಿರಕ್ಕೆ ಹೋಗಿ ಅವರ ಸೇವೆ ಮಾಡುತ್ತೆ. ಹಾಗಾಗಿ ನನಗೆ ಯಾಕೆ ಬರಬೇಕು ಕೇಳ್ತಾನೆ. ಯಾವ ವ್ಯವಸ್ಥೆಯಲ್ಲಿ ನನಗೆ ನಮೇ ಭಯಂ ವಿದ್ಯತೆ ರಾಕ್ಷಸೇಭ್ಯ, ನನಗೆ ರಾಕ್ಷಸರಿಂದ ಅಡಿಮೇಲಾಗುವ ಪ್ರಮೇಯ ಏನು ಬರ್ತದೆ? ಯಾಕೆ ಆಗ್ತದೆ? ನಾನು ಇಲ್ಲಿದ್ದೇನೆ, ಕಾಣುವಂತೆ ಅವನು ತನ್ನ ಸಿದ್ಧಿಯ ವ್ಯವಸ್ಥೆಯಲ್ಲಿ ಹೇಳಿಕೊಳ್ಳಿಕ್ಕೆ ಕೇಕೆ ಹೇಳುತ್ತಾನೆ, ನನಗೆ ರಾಕ್ಷಸರ ಬಾಧೆ ಇರದು, ತಟ್ಟ ಬರ್ಲಿಕ್ಕೆ ಸಾಧ್ಯ. ನಾವ ಜಾನಾಮ್ಯಹಂ ವೃದ್ಧಾನ್ ನ ವೈದ್ಯಾನ್ನ ತಪಸ್ವಿನಃ, ನಾನು ಯಾರನ್ನಾದ್ರೂ ಕಡೆಗಣಿಸಿದ್ದುಂಟ, ಅವಮಾನ ಮಾಡೋದುಂಟ? ಒಬ್ಬ ಒಂದು ಬಗ್ಗೆ ತಿಳಿದವನ ಮೇಲೆಯೂ ನನಗೆ ಪ್ರೀತಿ ವಿಶ್ವಾಸ ಉಂಟು. ಅನೇಕ ವಿದ್ಯೆಗಳನ್ನು ಪಡೆದವರು ಅನೇಕರಿದ್ದಾರೆ, ಅನೇಕ ವೃದ್ಧರು ಇದ್ದಾರೆ, ತಪಸ್ವಿಗಳಿದ್ದಾರೆ, ದೇಹ ಶೋಷಣೆ ಮಾಡಿದವರಿದ್ದಾರೆ, ಅನೇಕ ಶಾಸ್ತ್ರಗಳ ಚಿಂತನೆ ನಡೆಸಿಕೊಟ್ಟಿದ್ದಾರೆ. ಅವರ ಮೇಲೆ ಯಾರಲ್ಲಿಯೂ ಸಹ ನನಗೆ ಯಾವುದೇ ರೀತಿಯಾದಂತಹ ಅವಮಾನ ಮಾಡುವ ಪ್ರಸಂಗವೇ ಬರಲಿಲ್ಲ, ಬರುವುದಿಲ್ಲ, ಮಾಡೋದು. ಇಂತಿರುವಾಗ ರಾಕ್ಷಸರಿಂದ ನಮಗೆ ನಮೇ ಭಯಂ ವಿದ್ಯತೆ, ಇಂತಹ ದೇಶದಲ್ಲಿ ಇಂತಹ ಅವರವರ ದೇಶಕ್ಕೆ ಅನುಗುಣವಾದ ಧರ್ಮವನ್ನು ಮಾಡಿಕೊಳ್ಳುವಲ್ಲಿ ವ್ಯವಸ್ಥೆ ಮಾಡಿಕೊಟ್ಟ ನನಗೆ ಎಲ್ಲಿಂದ ಎಲ್ಲಿ ಉಪಟಳ ಆಗಬೇಕು, ಹೇಗೆ ಆಗಬೇಕು, ಯಾರಿಂದ ಆಗಬೇಕು, ಯಾರು ಮಾಡಿಸಬೇಕು? ನನಗೆ ರಾಕ್ಷಸರ ಭಯ ಇಲ್ಲ. ನವೇ ರಾಷ್ಟ್ರೇ ವಿಧವಾ ಬ್ರಹ್ಮಬಂಧು ನ ಬ್ರಾಹ್ಮಣ ಕಿತವೋ ನೋತ ಚೋರ. ನಮ್ಮಲ್ಲಿ ಗಂಡ ಸತ್ತ ಹೆಂಗಸೇ ಇಲ್ಲ, ಅಷ್ಟು ದೊಡ್ಡ ಧರ್ಮದ ನಮ್ಮ ರಾಜ್ಯ ಆಗಿಬಿಟ್ಟಿದೆ, ದೇವರು ಅಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಇನ್ನೇನು ಹೇಳುವ? ಹಾಗೆ ನಮ್ಮಲ್ಲಿ ಹುಟ್ಟಿನಿಂದ ಬಂದ ಬ್ರಾಹ್ಮಣ ಅಂತ ಒಂದಿಲ್ಲ,
ಅವನು ಬ್ರಹ್ಮವಂದು ಹಾಗಾಗುವುದಿಲ್ಲ. ಅವನ ಬಂಧುಗಳು ಬ್ರಾಹ್ಮಣರು ಅಂತ ಆಗ್ತಾರೆ ಅಷ್ಟೇ, ಅದಿಲ್ಲ. ಅದು ನಮ್ಮಲ್ಲಿ ಯಾವನೊಬ್ಬನು ಸಹ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವಿಲ್ಲ, ಧ್ವಜದಲ್ಲಿ ಬ್ರಾಹ್ಮಣ ಅಂತಿಲ್ಲ, ಸಹಜವಾಗಿಯೇ ಬ್ರಾಹ್ಮಣನಿದ್ದಾರೆ ನಮ್ಮಲ್ಲಿ. ಅಂತ ರಾಷ್ಟ್ರ ನಮ್ಮದು. ಅವರನ್ನು ನಾವು ಒಳ್ಳೆ ರೀತಿ ನೋಡಿಕೊಳ್ಳುತ್ತೇವೆ. ಆ ಬ್ರಾಹ್ಮಣ ಎಲ್ಲಿಯೂ ಮೋಸಗಾರನಲ್ಲ, ಅನ್ಯಾಯ ಮಾಡಿದವನಲ್ಲ. ಬ್ರಾಹ್ಮಣರಲ್ಲಿ ಎಲ್ಲಿಯೂ ಯಾವರಿದ್ರಲ್ಲಿ ಸಹ ಕಪಟ ವಂಚನೆ ಇಲ್ಲ, ಕಳ್ಳತನ ಇತ್ಯಾದಿ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಅಂತವರ ಪ್ರಜೆಗಳನ್ನಾಗಿಸಿಕೊಂಡು ಸೇವೆ ಮಾಡುತ್ತೇವಲ್ಲ, ಅಂತಹ ಸಂದರ್ಭದಲ್ಲಿ ನಮಗೆ ಯಾಕೆ ರಕ್ಕಸ ಬಾಧಿ? ಅದು ಹೇಳ್ತಾನೆ, ಅಯಾಜ್ಯಾಜಿ ನಾ ಅಯಾಜ್ಯಯಾಜಿ ನಚ ಪಾಪಕರ್ಮ. ಕೆಟ್ಟ ಕೆಲಸ ಮಾಡುವವನೇ ನಮ್ಮಲ್ಲಿಲ್ಲ ಯಾರೊಬ್ಬನು, ಕೆಟ್ಟವರ ಕೆಲಸ ಮಾಡುವವನು ಯಾರಿಲ್ಲ ನಮ್ಮಲ್ಲಿ. ಅಯೋಗ್ಯನಾದವನ ಯಜ್ಞ ಮಾಡುವವನು ನಮ್ಮಲ್ಲಿ ಇಲ್ಲ ಯಾರು. ಇಂಥ ಎಲ್ಲ ವ್ಯಕ್ತಿಗಳನ್ನು ನಾವು ಪಡೆದಿರುವಾಗ ನಮಗೆ ಎಂದೂ ಸಹ ನಮೇ ಭಯ ಮಿಥ್ಯತೆ ರಾಕ್ಷಸೇಭ್ಯ, ನಮಗೆ ರಾಕ್ಷಸರಿಂದ ತೊಂದರೆಯಿಂದ ಆಗುವುದೇ ಇಲ್ಲ. ನಮ್ಮಲ್ಲಿ ಯಾವನೊಬ್ಬನು ಸಹ ವಿಶೇಷವಾದಂತಹ ಸಹಜವಾಗಿ ತಪ್ಪು ನಡೆಸುವ ವ್ಯಕ್ತಿಯೇ ಇಲ್ಲ. ಅನೇಕ ಆಯಾಮಗಳಲ್ಲಿ, ಯಜ್ಞದ, ದಾನದ, ಧರ್ಮದ, ಮಾತಿನ, ನಡೆಯ, ವಿಧಿಯ, ಅದರಲ್ಲಿ ಮುಖ್ಯವಾಗಿ ಕ್ಷತ್ರಿಯರ, ವೈಶ್ಯರ ಎತ್ತರವನ್ನು ಗುರುತಿಸುವ ಮೂಲಕ ಇವು ಹೇಳುತ್ತಾನೆ, ನಮಗೆ ರಾಕ್ಷಸರ ಭಯ ಯಾಕೆ? ಅದರಲ್ಲಿ ಬರುವುದಾಗಿದ್ದರೆ ರಾಕ್ಷಸರ ಭಯವನ್ನು ನಿವೃತ್ತಿಗೊಳಿಸಲಿಕ್ಕೆ ಒಬ್ಬ ಪುರೋಹಿತರನ್ನು ನಾವು ಗಟ್ಟಿ ಮಾಡಿರುವಾಗ ನಮಗೆ ಎಲ್ಲಿ ಉಂಟು, ಏನುಂಟು? ಹಾಗಾಗಿ ಬಹಳ ಸುಂದರವಾಗಿ ಬರತಕ್ಕಂಥ ರಾಕ್ಷಸ ಹಿಡಿದಿದ್ದಾನೆ ಕೈಕೇಯನನ್ನು, ರಾಜನನ್ನು. ರಾಜ ಹೆದರದೆ ಪ್ರಜೆಗಳ ಬಗ್ಗೆಯೂ ತನಗಿದ್ದ ನಿಲುಮೆ, ತನ್ನ ಮನೆ ಮಂದಿಯಲ್ಲಿಯೂ ಆಗಿರತಕ್ಕಂಥ ಬದಲಾವಣೆ, ಸಮಾಜಕ್ಕೆ ಸಂದೇಶ ಕೊಡುವ ರೀತಿಯಲ್ಲಿ ಬಹಳ ಚೆನ್ನಾಗಿ ಕೇಕೆಯ ಹೇಳಿದ. ಇನ್ನೂ ಕೆಲವು ಮಾತುಗಳು ಕೇಕೆಯನದ್ದೇ ಇದೆ, ಆದ್ರೆ ಕೆಲವೇಳೆ ಅದು ಕೇಕೆಯನದ್ದಲ್ಲ, ರಕ್ಕಸನದ್ದಲ್ಲ. ರಕ್ಕಸ ಇನ್ನು ಮಾತಾಡಬೇಕಷ್ಟೇ. ಇವನು ಹೇಳ್ತಾ ಇದ್ದಾನೆ, ಹಿಡಿದಿದ್ದಾನೆ, ಹೇಳಿದ ತಕ್ಷಣ ಒಳಗೆ ಪ್ರವೇಶ ಮಾಡಿ ನೋಡ್ತಾನೆ. ರಾಕ್ಷಸನ ಬಾಧೆಗೆ ಒಳಪಟ್ಟ ಕೇಕೆ ಒಂದಿಷ್ಟು ಮಾತು ಹೇಳಿ ಅವನಿಗೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾನೆ. ಅದರಿಂದ ತುಂಬಾ ಪರಿವರ್ತನೆಗೊಳ್ತಾನೆ ಅವನು. ಅದಕ್ಕೆ ಅನುಗುಣವಾಗಿ ಮತ್ತೆ ಆತನ ಮಾತು ಇದೆ. ಹಾಗಾಗಿ ಇನ್ನೂ ಕೆಲವು ಕೇಕೆಯನು ತನ್ನ ದೇಶದ ಸುಪರ್ದಿಯಲ್ಲಿ ಆಗಿರತಕ್ಕಂಥ ಎತ್ತರತನವನ್ನು ಗುರುತಿಸ್ತಾ ಮಾತನ್ನು ಉಲ್ಲೇಖ ಮಾಡ್ತಾನೆ. ಅದನ್ನು ಮತ್ತೆ ಚಿಂತನೆಗೆ ತರುವ. ಆ ನಂತರದಲ್ಲಿ ರಾಕ್ಷಸ ಯಾವ ರೀತಿಯಿಂದ ಕೇಕೆಯನನ್ನು ಬಿಟ್ಟುಕೊಟ್ಟ, ಅಥವಾ ಇಲ್ಲವೇ ಕೇಕೆಯನ ಅರಸನಿಗೆ ರಾಕ್ಷಸ ಬಾಧೆ ಬಂತೆ, ಅದೆಲ್ಲ ಬಗ್ಗೆ ಮುಂದಿನ ಚಿಂತನೆಗೆ ನಾವು ಅಣಿಯಾಗುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.